ಶ್ರೀ ಗುರು ಬಸವಲಿಂಗಾಯ ನಮಃ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪ್ಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲಿಮೆಯಯ್ಯ, ಕೂಡಲ ಸಂಗಮದೇವ. ಈ ಒಂದು ಪಾಂಡುಮಟ್ಟಿ ಶ್ರೀಮಠದ ವತಿಯಿಂದ ಮಧ್ಯಾಹ್ನದ ಕಾರ್ಯಕ್ರಮವಾಗಿ ಧರ್ಮ ಸಂಗಮ ಅನ್ನುವಂತಹ ತಲೆಬರಹದಡಿಯಲ್ಲಿ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳವರಲ್ಲಿ ಶರಣು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಚಂದ್ರಶೇಖರ ಮಹಾಂತ ಮಹಾಸ್ವಾಮಿಗಳು, ಶ್ರೀ ಗುರು ಸಿದ್ಧಲಿಂಗೇಶ್ವರ ವಿರಕ್ತ ಮಠ ಗದ್ದಿಕೇರಿ ಇವರಲ್ಲಿಯೂ ಕೂಡ ಶಿರಮಣಿದು, ಶ್ರೀಮಣಿಪ್ರ ಶ್ರೀ ಮಹಾಂತ ಮಹಾಸ್ವಾಮಿಗಳು ಮೂಕೇಶ್ವರ ಕ್ಷೇತ್ರ ತಿಪ್ಪಾಯಿ ಕೊಪ್ಪ ಇವರಲ್ಲಿಯೂ ಕೂಡ ಹಣೆಮಣಿದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪರಮ ಪೂಜ್ಯರುಗಳ ಅಡಿದವರುಗಳಲ್ಲಿ ಶರಣು ಸಲ್ಲಿಸುತ್ತಾ, ವಿಶೇಷವಾಗಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಮಾವೇಶವಾಗಿದ್ದೇವೆ. ಧರ್ಮದ ಬಗ್ಗೆ ಇವತ್ತು ಪರಮ ಪೂಜ್ಯರು ಬೆಳಿಗ್ಗೆ ಅವರ ಆಶೀರ್ವಚನದಲ್ಲಿ ಹೇಳಿದರು. ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಈ ವೇದಿಕೆ ತುಂಬಾ ಬರೀ ಕಾವಿಧಾರಿಗಳೇ ಇರ್ತಾರೆ, ಬೇರೆಯವ್ರಿಗೆ ಯಾರಿಗೂ ಅವಕಾಶ ಇಲ್ಲ ಅಂತ. ಆ ಸನ್ನಿವೇಶ ಈಗ ಸೃಷ್ಟಿಯಾಗಿದೆ. ಈಗ ಇಲ್ಲಿ ಧರ್ಮದ ಬಗ್ಗೆ ಮಾತನಾಡಲಿಕ್ಕೆ ನಾವೆಲ್ಲರೂ ಕೂಡ ಸಮಾವೇಶಗೊಂಡಿದ್ದೇವೆ. ಯಾಕೆ ಅಂದ್ರೆ ಇದು ಧರ್ಮ ಸಂಗಮ. ಸಂಗಮ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂದ್ರೆ ಧರ್ಮದ ಬಗ್ಗೆ ಹಲವು ಅಭಿಪ್ರಾಯಗಳ ಸಂಗಮವಾಗ್ತದೆ, ಅದಕ್ಕೋಸ್ಕರ ಇದಕ್ಕೆ ಧರ್ಮ ಸಂಗಮ ಅಂತ ಪರಮ ಪೂಜ್ಯರು ಹೆಸರಿಟ್ಟಿದ್ದಾರೆ. ಧರ್ಮದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಪೂಜ್ಯರಾದ ಶ್ರೀ ಗುರುಬಸವ ಮಹಾಸ್ವಾಮಿಗಳವರ ಬಗ್ಗೆ ಒಂದೆರಡು ಮಾತುಗಳು. ಯಾಕೆ ಅಂದ್ರೆ ಧರ್ಮದ ಕಂಕಣವನ್ನ ಕಟ್ಟಿಕೊಂಡು ಕರ್ನಾಟಕದಾದ್ಯಂತ ಇವತ್ತು ಪಾಂಡುಮಟ್ಟಿ ಮಠವನ್ನ ಬಹಳ ಎತ್ತರಕ್ಕೆ ಅವರು ಕೊಂಡೊಯ್ದಿದ್ದಾರೆ. ನೀವೆಲ್ಲರೂ ಅವ್ರನ್ನ ಗಮನಿಸ್ತೀರಿ, ಯಾಕಂದ್ರೆ ಅವರು ನಿಮ್ಮೆಲ್ಲರನ್ನ ದೂರದಲ್ಲಿದ್ರೆ ಕಣ್ಣಲ್ಲೇ ಮಾತಾಡಿಸ್ತಾರೆ. ನೀವು ತುಂಬಾ ದೂರದಲ್ಲಿದ್ರೆ ಅವ್ರ ಬಾಯಿನ ಉಪಯೋಗಿಸಲ್ಲ, ಕಣ್ಣಲ್ಲೇ ಮಾತಾಡಿಸ್ತಾರೆ. ಕಣ್ಣಿಗೆ ನಮ್ಮ ಧರ್ಮದೊಳಗಡೆ ಪಾರಿಭಾಷಿಕ ಶಬ್ದದಲ್ಲಿ ಅದನ್ನ ಶಿವಲಿಂಗ ಅಂತ ಕರೀತಾರೆ, ಶಿಕಾರಕ್ಕೆ ಕಣ್ಣು ಅಂತ. ಆ ಕಣ್ಣಿಗೆ ಅಧಿದೇವತೆ ಯಾರನ್ನ ಮಾಡಿದ್ದಾರೆ ಅಂದ್ರೆ ಅಗ್ನಿಯನ್ನ ಅಧಿದೇವತೆಯನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ ಆ ಕಡೆ ಕೂತಿದ್ದೀರಲ್ಲ, ಸುಮ್ಮನೆ ಅವ್ರ ಕಣ್ಣನ್ನು ಗಮನಿಸಿ. ಅವ್ರ ಕಣ್ಣಲ್ಲಿ ಅಗ್ನಿ ಜ್ಯೋತಿ ಸ್ವರೂಪದಲ್ಲಿ ಫಳ 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 ಹೊಳಿತಾ ಇದೆ. ಅವ್ರ ಕಣ್ಣಲ್ಲಿ ನೋಡ್ತಾ ನೋಡ್ತಾನೆ ನಮ್ಮಲ್ಲಿ ಒಂದು ಅವ್ರ ಬಗ್ಗೆ ಅಪಾರವಾದ ಗೌರವ ಮತ್ತೆ ಒಂದು ವಿಶ್ವಾಸ ನಮ್ಮ ಹೃದಯಾಂತರಾಳದಲ್ಲಿ ಎಲ್ಲೋ ಒಂದು ಕಡೆ ಅದು ಮೂಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ನನಗೆ ಸ್ವಂತ ಅನುಭವ. ಇದರಲ್ಲಿ ಯಾವುದೇ ರೀತಿಯಾದಂತಹ ಉತ್ಪ್ರೇಕ್ಷೆ ಇಲ್ಲ. ಒಂದು. ಎರಡನೆಯದ್ದು, ಅವರು ಬಾಯಿಯನ್ನು ಉಪಯೋಗಿಸುವಂತಹದ್ದು. ಬಾಯಿ ಅಂದ್ರೆ ಅದು ಗುರುಲಿಂಗ, ಆಚಾರಲಿಂಗ ಬಿಟ್ರೆ ಅದು ಎರಡನೇದು ಗುರುಲಿಂಗ. ಪರಮ ಪೂಜ್ಯರ ಹೆಸರೇನು? ಗುರುಬಸವ ಮಹಾಸ್ವಾಮಿಗಳು. ಬಸವ ತತ್ವ ಪ್ರಚಾರವನ್ನ ಮಾಡಲಿಕ್ಕೆ ಅವರಿಗೆ ಅವರ ಹಿಂದಿನ ಗುರುಗಳು ಅಧಿಕಾರವನ್ನ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಅವರು ಬಸವ ಧರ್ಮದ ಅಧಿಕೃತ ವಕ್ತಾರರಾಗಿ ಮಧ್ಯಮ ವರ್ಗದ ಎಲ್ಲ ಮಠಾಧಿಪತಿಗಳ ನೇತೃತ್ವವನ್ನು ಇವತ್ತು ಅವರು ವಹಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾವೆಲ್ಲರೂ ಕೂಡ ಅಭಿಮಾನ ಪಡ್ತೇವೆ.
ಬೆಳಗ್ಗೆ ನಮ್ಮ ಉಂಡಿ ಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಬೀದರ್ನಿಂದ ಚಾಮರಾಜನಗರದವರೆಗೆ ಅಂತ. ಅದು ಸತ್ಯ. ಅದರ ಜೊತೆಗೇನೆ ಪಾಂಡವಮಟ್ಟಿಯ ಹಿಂದಿನ ಗುರುಗಳಾಗಿರಬಹುದು, ಈಗಿನ ಗುರುಗಳು ಪಕ್ಕದ ರಾಜ್ಯಗಳಲ್ಲಿಯೂ ಕೂಡ ಅವರು ತಮ್ಮ ಭಕ್ತರ ಪಡೆಯನ್ನ ಹೊಂದಿದ್ದಾರೆ ಅಂತ ಹೇಳೋದಕ್ಕೆ ನಾವೆಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದೇವೆ. ಅವ್ರ ಬಗ್ಗೆ ಹೇಳೋದಕ್ಕೆ ಇನ್ನೂ ಕೆಲವು ಸ್ವಾಮಿಗಳಿಗೆ ಒಂದಷ್ಟು ವಿಷಯಗಳನ್ನು ಬಿಟ್ಟು ಧರ್ಮದ ಬಗ್ಗೆನೇ ಒಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಏನಪ್ಪಾ ಅಂದ್ರೆ ಉಂಡಿ ಸ್ವಾಮಿಗಳು ಒಂದು ಕಣ್ಸನ್ನೆ ಮಾಡಿದ್ರು ಇನ್ವಿಟೇಷನ್ ಕೊಟ್ಟ ತಕ್ಷಣ. ನಮ್ಮ ರೈತ ಸಂಗಮದ ಪರಮ ಪೂಜ್ಯರು ಏನು ಅಂದ್ರೆ ಸಮಯ ನೋಡಿ ಅಲ್ಲಿ ನಿಮಗೆ ನಿಗದಿತವಾಗಿದೆ ಅಂತ 15ರಿಂದ 20 ನಿಮಿಷ ಅಂತ ಕೊಟ್ಟಿದ್ದಾರೆ. ಮಾತಾಡೋ ಮೂಡ್ ಹೆಚ್ಚಾದ್ರೆ ಅದನ್ನ ಪ್ಲಸ್ ಮಾಡ್ತೀವಿ, ಅದು 35 ಆಗುತ್ತೆ. ಆದ್ರೆ ಆಗ್ಲೇ ಅವ್ರು ನೋಡಕ್ ಶುರು ಮಾಡೋರು, ಆತರ ನಿಮ್ಗೆ ನಾವು ಅಧಿಕಾರ ಕೊಟ್ಟಿಲ್ಲ ಅಂತ. ಬಸವಣ್ಣನವರ ಮಾತಿನಲ್ಲಿ ಹೇಳಬೇಕು ಅಂತ ಅಂದ್ರೆ, ದಯೆ ಇಲ್ಲದ ಧರ್ಮ ಅದಾವುದಯ, ದಯೆಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯೆಯೇ ಧರ್ಮದ ಮೂಲವಯ ಕೂಡಲ ಸಂಗಮ ದೇವ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ವಚನ ಅಂದ್ರೆ ಹಾಗೇನೆ. ಧರ್ಮ ಅಂದ್ರೆ ಯಾವುದು? ಧರ್ಮ ಅಂದ್ರೆ ಯಾವುದು ಅಂದ್ರೆ ಸಕಲ ಜೀವಾವಳಿಗೆ ಲೇಸ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಬಸವಣ್ಣನವರು ಮತ್ತೊಂದು ವಚನದಲ್ಲಿ ಅವರು ಉಕ್ತಿ ಮಾಡಿದ್ದಾರೆ. ಹಾಗಾಗಿ ದಯೆ ಅನ್ನುವಂತಹದ್ದು ಎಲ್ಲರಲ್ಲಿಯೂ ಕೂಡ ಅನುಕಂಪವನ್ನ, ಪ್ರೀತಿಯನ್ನ, ವಿಶ್ವಾಸವನ್ನ, ದಯಮಾಡಿ 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 ಶರಣಾರ್ಥಿ ಸ್ವೀಕಾರ ಮಾಡಿ, ಎಲ್ಲರೊಳಗಡೆ ವಿಶ್ವಾಸವನ್ನ, ಪ್ರೀತಿಯನ್ನ, ಒಂದು ನಂಬಿಕೆಯನ್ನ ಪರಸ್ಪರ ಹಂಚಿಕೊಳ್ಳುವಂತಹದ್ದನ್ನ ಬಸವಾದಿ ಪ್ರಮಥರು ಧರ್ಮದ ನೆಲೆಗಟ್ಟಿನಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಬಿದ್ದುಬಿಡ್ತೀನಿ ಅಂತ ಭಯ ಅವರಿಗೆ, ಇಲ್ಲೇ ಹಾಕಬಿಡಿ. ಧರ್ಮ ಅಂದ್ರೆ ಹೀಗೆ, ಯಾರು ಕೆಳಕ್ ಬೀಳ್ತಾರೆ ಅವ್ರನ್ನ ಬೀಳದೆ ಇರಂಗ್ ನೋಡ್ಕೊಳ್ಳೋದು ಧರ್ಮ. ನೋಡಿ, ಅವ್ರ ಕುರ್ಚಿನ ಅಲುಗಾಡಿಸ್ರೆ ಗುರುಬಸವ ಮಹಾಸ್ವಾಮಿಗಳು ಅವ್ರ ಕಾಲು ಕುರ್ಚಿ ಕಾಲ ಮೇಲೆ ಹೋಯ್ತು, ಅವ್ರ ಕಣ್ಣು. ನಾ ಮೊಟ್ಟ ಮೊದಲು ಹೇಳಿದ್ ನಿಜ ಆಯ್ತಾ? ಅವ್ರು ಎಲ್ಲಿ ಕಣ್ಣಾಯಿಸ್ತಾರೆ ಅಲ್ಲಿ ಅವ್ರಿಗೆ ಒಂದು ಭದ್ರತೆ ಬಂದ್ಬಿಡ್ತದೆ. ಯಾರಿಗೆ ಅವ್ರ ದೃಷ್ಟಿ ಬೀಳ್ತದೆ ಅವ್ರಿಗೊಂದು ಸೆಕ್ಯೂರಿಟಿ ಬಂದ್ಬಿಡ್ತದೆ. ಹೀಗಾಗಿ ಬಸವಾದಿ ಪ್ರಮಥರು ಏನನ್ನು ಹೇಳಲಿಕ್ಕೆ ಹೊರಟರು ಅಂತ ಅಂದ್ರೆ, ಈ ಪ್ರಪಂಚದಲ್ಲಿ ಪರಸ್ಪರ ಯಾರಿಗೆ ವಿಶ್ವಾಸವನ್ನ ಮೂಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತದೆ, ಪರಸ್ಪರ ಯಾರಿಗೆ ಪ್ರೀತಿಯನ್ನ ಮೂಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತದೆ, ಪರಸ್ಪರ ಯಾರಿಗೆ ನಂಬಿಕೆಯನ್ನ ಹೆಚ್ಚಿಸಲಿಕ್ಕೆ ಅವಕಾಶ ಮಾಡಿಕೊಡ್ತದೆ, ಅದನ್ನ ಧರ್ಮ ಅಂತ ಕರೆದ್ರು ಬಸವಾದಿ ಪ್ರಮಥರು. ಹಾಗೆ ಧರ್ಮದ ಬಗ್ಗೆ ನಾವು ಮಾತನಾಡಕ್ ಹೊರಟಾಗ ನಮ್ಗೆ ಒಂದು ಕೆಲವು ಅನಿಸಿಕೆಗಳು ಬರ್ತದೆ. ಅದೇನಪ್ಪಾ ಅಂತ ಅಂದ್ರೆ, ಬಿಡಿ ಬಿಡಿಯಾಗಿರುವಂತಹದ್ದನ್ನೆಲ್ಲ ಒಂದು ಕಡೆ ಕೂಡಿಸುವಂತಹ ಕೆಲಸವನ್ನು ಕೂಡ ನಾವು ಧರ್ಮ ಅಂತೀವಿ. ನೋಡಿ, ಒಂದು ಮನೆಯಲ್ಲಿ 6 ಜನ ಇದ್ರು ಅಂತ ಈಗ ನಮ್ಮ ಅಜ್ಜ ಇನ್ನೊಬ್ಬರನ್ನ ಪರಿಚಯ ಮಾಡಿಸಿದ್ರು ಪೂಜ್ಯರು. ಅವರು ಅಭಿಮಾನದಿಂದ ಹೇಳಿದ್ರು, ನಾವೆಲ್ಲ ಕೂಡ್ ಬದುಕ್ತಾ ಇದ್ದೀವಿ, 6 ಮನೆ ಕಟ್ಟಿದ್ದೀವಿ, 6 ಮನೇಲಿ ಒಂದು ಚಿಲಕನು ಕೂಡ ವ್ಯತ್ಯಾಸ ಆಗಿಲ್ಲ ಅಂತ ಬುದ್ಧಿಯವರು ಅವ್ರ ಮನೆ ಬಗ್ಗೆ ಅಭಿಮಾನದಿಂದ ಮಾತನಾಡಿದ್ರು. ಅವ್ರು ಎಷ್ಟು ಮನೆಯಲ್ಲಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅವ್ರು ಹೇಗೆ ಕೂಡಿ ಬಾಳ್ತಾ ಇದ್ದಾರೆ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಿದೆಯಲ್ಲ, ಅದನ್ನ ಧರ್ಮ ಅಂತಾರೆ. ನಾನೀಗ ಒಂದು ಪುಟ್ಟ ದೃಷ್ಟಾಂತವನ್ನ ತಮ್ಮೆಲ್ಲರ ಒಂದು ಗಮನಕ್ಕೆ ತರಲಿಕ್ಕೆ ಇಚ್ಛೆ ಮಾಡ್ತೀನಿ. ನೀವೆಲ್ಲರೂ ಕೂಡ
ವರ್ಷ ವರ್ಷ ಈ ತರಹದ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿರೋದ್ರಿಂದ ಆ ಕಥೆಯನ್ನು ನೀವು ಕೇಳಿರ್ಲೂಬಹುದು. ಯಾರಾದರೂ ಧರ್ಮಿಷ್ಠರು ಅದನ್ನ ಹೇಳಿರ್ಲಿಕ್ಕೂ ಸಾಧ್ಯ ಇರ್ತದೆ. ಆದ್ರೆ ಅದನ್ನ ನಾನೀಗ ಹೇಳಬೇಕು ಅಂತ ನನ್ನ ಅಂತರಂಗ ನನಗೆ ಸೂಚನೆಯನ್ನು ಕೊಡ್ತಾ ಇದೆ. ಒಬ್ಬ ಅನಾಥ ಬಾಲಕ ಅವನು ಊರನ್ನು ಸುತ್ತಾಡ್ತಾ ಇದ್ನಂತೆ. ಸುತ್ತಾಡ್ತಾ 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 ಊರ್ ಬಿಟ್ಟು ಆಚೆ ಹೋದ. ಒಂದು ದಟ್ಟವಾದ ಕಾಡು. ಆ ದಟ್ಟವಾದ ಕಾಡಲ್ಲಿ ಕೆಲವು ಕಳ್ಳರು ಮರ ತರಿತಾ ಇದ್ರಂತೆ. ಮರನ ಕಡಿತಾ ಇದ್ರು. ಕಳ್ಳರು ಮಾಡ್ಬೇಕಾಗಿರೋ ಕೆಲಸ ಯಾವುದು? ಧರ್ಮದ ಕೆಲಸ ಮಾಡ್ತಾರ ಅವರು ಅಧರ್ಮದ ಕೆಲಸ ಮಾಡ್ತಾ ಇದ್ರು. ಮರ ಕಡಿಯೋದು ಅಂದ್ರೆ ಏನು? ಕಾಡಲ್ಲಿ ಯಾವ ಕಾರಣಕ್ಕೂ ಸರ್ಕಾರ ಅವ್ರಿಗೆ ಅನುಮತಿಯನ್ನು ಕೊಡಲ್ಲ. ಕಾಡಲ್ಲಿ ಮರ ತರಿಯಕ್ಕೆ ಅವಕಾಶ ಕೊಡಲ್ಲ. ಗಾಳಿಗೆ ಬಿದ್ದಿರೋ ಮರನು ಕೂಡ ಕಾಡಿನಿಂದ ಎತ್ಕೊಂಡ್ ಬರ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಮರ ಕಡಿಯೋರನ್ನ ನೋಡ್ತಾ ನಿಂತಿದ್ದ ಈ ಹುಡುಗ. ಅವ್ರಿಗೆಲ್ಲ ಒಂದ್ ಸ್ವಲ್ಪ ಕಸ್ವಿಸಿ ಆಯ್ತು. ನಾವು ಮರ ಕಡಿತಿದ್ದೀವಿ, ಈ ಬಾಲಕನಿಗೆ ಏನ್ ಕೆಲಸ ಇಲ್ಲಿ? ಆಗ ಯೋಚನೆ ಮಾಡಿದ್ರು ಅವರಲ್ಲೊಬ್ಬ, ನಾವು ಮರ ಕಡಿತಾ ಇದ್ದೀವಿ, ಇದ್ರ ಗಮಲು ಅವನನ್ನು ಕೂಡ ಸೆಳೆದ್ ಬಿಟ್ಟಿದೆ, ಅವನಿಗೊಂದು ತುಂಡನ್ ಕೊಟ್ಬಿಡೋಣ, ಅವನು ಹೊರಟೋಗ್ತಾನೆ ಅಂತ ಅನ್ಕೊಂಡು ಒಂದು ಚಂದನದ ತುಂಡನ್ನ ಆ ಅನಾಥ ಬಾಲಕನ ಕೈ ಕೊಟ್ಟು ಅವ್ರು ಕಣ್ಸನ್ನೆ ಮಾಡ್ತಾರೆ, ನೀನ್ ಇಲ್ಲಿ ನಿಂತ್ಕೋಬೇಡ, ಹೊರಟೋಗು ಅಂತ. ಆ ಬಾಲಕನಿಗೆ ಗೊತ್ತಾಯ್ತು, ಅವನು ಆ ಕಾಡಿನಿಂದ ಹೊರಟ. ಅವನು ಮರದ ತುಂಡನ್ನು ಹಿಡ್ಕೊಂಡು ಹೊರಟಿದ್ನಲ್ಲ, ನಡೀತಾ 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 ಒಂದು ಊರು ಸಿಕ್ತು ಮತ್ತ ಅವನ್ಗೆ. ಆ ಊರಲ್ಲಿ ಇವನ್ ಮರ ತಗೊಂಡು ಹೋಯ್ತಾ ಇರೋದನ್ನ ನೋಡ್ದವ್ರಿಗೆಲ್ಲ ಆ ಮರದ ತುಂಡಲು ಗಮಲು ಎಲ್ಲರನ್ನು ಕೂಡ ಬಾಲಕನ ಕಡೆ ಆಕರ್ಷಿಸ್ತಾ ಇತ್ತು. ನೋಡ್ದವ್ರಿಗೆಲ್ಲ ಖುಷಿ ಆಯ್ತಾ ಇತ್ತು, ಇವ್ನಿಗೆ ಮರದ ತುಂಡು ಇಟ್ಕೊಂಡಿದ್ದಾನೆ ಅಂತ. ಅವರೆಲ್ಲ ಕೇಳಿದ್ರಂತೆ, ಇದನ್ನು ಮಾರ್ಲಿಕ್ಕೆ ತಂದಿದ್ದೀಯಾ ಅಂತ. ಬಾಲಕ ಏನೂ ಮಾತಾಡ್ಲಿಲ್ಲ. ಯಾಕೆ ಅಂದ್ರೆ ಆ ಮರದ ತುಂಡಿನ ಬೆಲೆ ಅವನ ವಯಸ್ಸಿಗೆ, ಅವನ ತಿಳುವಳಿಕೆಗೆ ಅದು ಎಷ್ಟು ಅಂತ ನಿಗದಿ ಮಾಡೋ ಸಾಮರ್ಥ್ಯ ಅವನಲ್ಲಿ ಇರಲಿಲ್ಲ. ಅವನು ಹೀಗೆ ಊರೊಳಕ್ಕೆ ಹೋದಾಗ ಅವನ ಕೈಯಲ್ಲಿದ್ದಂತ ಮರದ ತುಂಡು ಒಬ್ಬ ಮರದ ಆಚಾರಿಯನ್ನ ಸೆಳಿತು. ಮರದ ಆಚಾರಿ ಆ ಬಾಲಕನನ್ನ ಹತ್ರಕ್ಕೆ ಕರೆದ, ಏ ಹುಡುಗ ಇಲ್ಲಿ ಬಾ, ನಿನ್ನ ಕೈಯಲ್ಲಿ ಇದೆಯಲ್ಲ ಈ ತುಂಡನ್ ಕೊಡು, ಇದರಲ್ಲಿ ಅದ್ಭುತವಾದಂತಹ ಒಂದು ಮೂರ್ತಿಯನ್ನ ನಾನು ಮಾಡ್ತೀನಿ ಅಂತ. ಬಾಲಕನಿಗೆ ಯಾರೋ ಕೊಟ್ಟಿರೋದು, ಆ ಮರದ ವೈಭವ ಅವನಿಗೆ ಗೊತ್ತಿಲ್ಲ. ಆಚಾರಿ ಕೇಳಿದ ತಕ್ಷಣ ಆ ಮರದ ತುಂಡನ್ನ ಆಚಾರಿಗೆ ಕೊಟ್ಟ ಅನಾಥ ಬಾಲಕ. ಆ ಆಚಾರಿ ನೋಡ್ತಾ 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 ಇರುವಾಗ್ಲೇನೆ ಒಂದು ಸುಂದರವಾದ ಹೆಣ್ಣಿನ ವಿಗ್ರಹವನ್ನ ಆ ಚಂದನದ ಮರದಲ್ಲಿ ಕೊರೆದು ಬಿಟ್ಟ. ಕಳ್ಳರೇನ್ ಮಾಡಿದ್ರು? ಕಡ್ದಿದ್ರು. ಆಚಾರಿ ಏನ್ ಮಾಡ್ದ? ಅದನ್ನ ಸುಂದರವಾದ ವಿಗ್ರಹವನ್ನಾಗಿ ಕೊರೆದು ಬಿಟ್ಟ. ಕೊರೆದ ನಂತರ ಅವನು ಬಾಲಕನಲ್ಲಿ ಒಂದು ವಿಷಯ ಹೇಳ್ದ, ನೋಡಪ್ಪ, ಈಗ ಈ ಮರದ ತುಂಡು 10,000 ರೂಪಾಯಿಗೆ ಬಾಳ್ತಾ ಇತ್ತು. ನಾನು ಕಲಿತಿರೋ ವಿದ್ಯೆಯನ್ನು ಉಪಯೋಗಿಸಿ ಇದರಲ್ಲಿ ಚಂದದ ಒಂದು ಮೂರ್ತಿಯನ್ನು ಕೆತ್ತಿದ್ದೇನೆ. ಈಗ ಇದರ ಮೌಲ್ಯ ದುಪ್ಪಟ್ಟಾಗಿದೆ. ಈ ದುಪ್ಪಟ್ಟಾಗಿರುವಂತ ಮೌಲ್ಯವನ್ನು ನಾವಿಬ್ರು ಹಂಚ್ಕೋಬೇಕು. ಇಷ್ಟೊತ್ತ ತನಕ ನಿಂದೊಬ್ಬಂದಾಗಿತ್ತು, ಈಗ ಅದು ನಮ್ಮಿಬ್ಬರದಾಯ್ತು ಅಂದ. ಇದು ಧರ್ಮನಾ? ಇಲ್ಲಿ ಪ್ರಶ್ನೆ. 1, 2 ಆಗ್ಲಿಕ್ಕೆ ಸಾಧ್ಯ ಇಲ್ಲ ಧರ್ಮದಲ್ಲಿ. ಚನ್ನಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಲಿಂಗವೆಂಬೆ, ಲಿಂಗೈಕ್ಯವೆಂಬೆ, ಸಂಘವೆಂಬೆ, ಸಮರಸವೆಂಬೆ, ಆಯಿತ್ತು ಎನ್ನೆ, ಆಗದು ಎನ್ನೆ, ನಾ ಎನ್ನೆ, ನೀ ಎನ್ನೆ, ಕೂಡಲ ಚನ್ನ ಸಂಗಯ್ಯನ ಕೂಡಿದ ಬಳಿಕ ಏನನ್ನೂ ಎನ್ನೆ ಅಂತ ಒಂದು ವಚನ ಬರೀತಾರೆ. ಧರ್ಮ ಅಂದ್ರೆ ಏನಪ್ಪಾ ಅಂದ್ರೆ ಅದು ಕೂಡೋದು ಅಂತ. ಸಂಗಮ ಅಂದ್ರೆ ಏನು? ಅದು ಕೂಡೋದು ಅಂತ. ನೋಡಿ, ಆ ವಿಗ್ರಹ ಕೆತ್ತಿದಾಕ್ಷಣಿಕೇನೆ ಆಚಾರಿ ಒಂದು ತುಂಡಾಗಿದ್ದಂತಹ ಮರದ ಚಂದನದ ತುಂಡಿನ ಮೌಲ್ಯವನ್ನ
ಎರಡು ಮಾಡ್ಬಿಟ್ಟ. ಮತ್ತಿಬ್ರು ಮಾರೋದಕ್ಕೆ ಹೋಗ್ತಾ ಇದ್ರಲ್ಲ, ಅಲ್ಲೊಬ್ಬ ದರ್ಜಿ ಸಿಕ್ಕದ. ಆ ದರ್ಜಿ ಈ ಮರನ ಸುಮ್ಮನೆ ಹಿಡ್ಕೊಂಡಿದ್ದ, ಗಮ್ಮಂತ ಇತ್ತಲ್ಲ, ಅವನು ಅದನ್ನ ಚೆನ್ನಾಗಿ ಕೊರೆದಿದ್ದ. ಕೊರೆದ ಮೇಲೆ ಅದರ ಗಮಲು 100 ಪಟ್ಟು ಹೆಚ್ಚಾಗಿತ್ತು. ಊರವರೆಲ್ಲ ಇದನ್ನ ನೋಡ್ತಾ ಇದ್ರು, ಅವ್ರಿಗೆಲ್ಲ ಖುಷಿ. ಆದ್ರೆ ದರ್ಜಿಗೆ ಒಂದು ಅನ್ನಿಸ್ತು, ಈ ಸುಂದರವಾದ ಹೆಣ್ಣು ಮಗುವಿನ ವಿಗ್ರಹಕ್ಕೆ ಒಂದು ಅಚ್ಚುಕಟ್ಟಾದ ವಸ್ತ್ರವನ್ನ ಧರಿಸಿದ್ರೆ ಹೇಗಿರ್ತದೆ. ಅವನು ಇವರಿಬ್ಬರ ಗಮನಕ್ಕೆ ತಂದ, ಇಬ್ರು ಒಪ್ಪಿಗೆ ಕೊಟ್ರು. ದರ್ಜಿ ನೋಡ್ತಾನೆ ಅದಕ್ಕೆ ಸುಂದರವಾದ ಒಂದು ಬಟ್ಟೆಯನ್ನ ಹೊದಿಸ್ಬಿಟ್ಟ, ರೇಷ್ಮೆ ವಸ್ತ್ರವನ್ನ ಹಾಕ್ಬಿಟ್ಟ. ಹಾಕ್ಬಿಟ್ಟ ತಕ್ಷಣ ಅವನೊಂದು ಮಾತು ಹೇಳ್ದ, ಇಲ್ಲಿ ತನಕ ನಿಮ್ಮಿಬ್ಬರದಾಗಿತ್ತು, ಈಗ ಅದು 3 ಆಗುತ್ತೆ ಅಂತ ಹೇಳ್ದ. ಧರ್ಮ ಅಂದ್ರೇನು? 1 2 ಆಗದೇ ಇಲ್ಲ, 2 1 ಆಗಬೇಕು. ಇಲ್ಲಿ 1 2 ಆಯ್ತು, 2 3 ಆಯ್ತು. 3 ಜನ ಅದನ್ನ ಸಂತೆಗೆ ತಗೊಂಡು ಹೊರಟ್ರು, ಮಾರೋದಕ್ಕೆ ಶುರು ಮಾಡಿದ್ರು. ದರ್ಜಿ ಹೇಳ್ದ, ನೀವು 20,000ಕ್ಕೆ ಮಾರಬೇಕು ಅಂತಿದ್ರಿ, ನಾನು ಇದಕ್ಕೆ 50,000 ಬೆಲೆ ಕಟ್ತೀನಿ, 20 ನಿಮ್ದು 30 ನಮ್ದು ಅಂದ ಅವ. ಧರ್ಮನ ಇದು? ಇಲ್ಲ. ಯಾಕೆ ಅಂದ್ರೆ ಧರ್ಮ ಅಂತ ಇದ್ದಿದ್ರೆ 3 ಭಾಗ ಆಗ್ಬೇಕಾಗಿತ್ತು, 10,000 ಆಗಿದ್ರು 30,000 ಆಗ್ಬೇಕಾಗಿತ್ತು. ಇವನೊಬ್ಬನೇ 30,000 ಕೇಳ್ದ, 50,000 ವ್ಯವಹಾರಕ್ಕಿಟ್ಟ. 3 ಜನಕ್ಕೆ ನಿಧಾನವಾಗಿ ಗೊತ್ತಾಯ್ತು, ಇದು ನನಗೆ ಹೆಚ್ಚಿನ ಪಾಲು ಬರಬೇಕು, ನನಗೆ ಹೆಚ್ಚಿನ ಪಾಲು ಬರಬೇಕು ಅಂತ ಒಬ್ರಲ್ಲೊಬ್ಬರಿಗೆ ತಿಕ್ಕಾಟ ಶುರುವಾಯ್ತು. ತಿಕ್ಕಾಟ ಶುರುವಾದಲ್ಲಿ ಧರ್ಮ ಇರ್ತದ? ತಿಕ್ಕಾಟ ಶುರುವಾದ ಕಡೆ ಧರ್ಮ ಇರಲ್ಲ. ಆಗ ಅವ್ರ 3 ಜನದ ಗಲಾಟೆ ಜಾಸ್ತಿ ಆಯ್ತು. ಆ ಗಲಾಟೆ ಎಲ್ಲಿಗೆ ಬಂತು ತೀರ್ಮಾನಕ್ಕೆ ಅಂದ್ರೆ, ಅದು ಪಾಂಡುಮಟ್ಟಿ ಮಠದ ಗುರುಬಸವ ಮಹಾಸ್ವಾಮಿಗಳವರ ಸನ್ನಿಧಾನಕ್ಕೆ ಬಂತು. ಬಂದಾಗ ಅವ್ರು ಕೇಳಿದ್ರು, ಇವ್ರು 3 ಜನ ನಡೆದಿದ್ದನ್ನು ಹೇಳಿದ್ರು. ಯಾಕೆಂದ್ರೆ ಅವರು ಕೇಳಿಸ್ಕೊತಾವ್ರಲ್ಲ. 3 ಜನದನ್ನ ನೋಡಿದ್ರು, 3 ಜನಗಳ ಸಮಸ್ಯೆ ಏನ್ ಹೇಳಿದ್ರು ಇನ್ನಿಬ್ಬರಿಗೆ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡಿದ್ರು. ಯಾಕೆ ಅಂದ್ರೆ ಶರಣರಾದವರು, ಧರ್ಮವನ್ನ ಕಾಪಾಡುವಂತವರು ಮತ್ತೊಬ್ಬರ ಮನಸ್ಸನ್ನ ನಯಿಸೋದಕ್ಕೆ ಇಷ್ಟಪಡಲ್ಲ. ಅವ್ರ ಕತೆ ಎಲ್ಲ ಕೇಳಿದ್ರು. ಇವ್ರು 3 ಜನಕ್ಕೆ ಹಣದ ದಾಹ, ಮೋಹ ಬಂದ್ಬಿಟ್ಟಿದೆ. ಈಗ ಇವರಿಗೆ ನಾವು ಏನೇ ಪರಿಹಾರ ಹೇಳಿದ್ರು ಇವ್ರು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಅದಕ್ಕೆ ಅವ್ರೊಂದು ಹೇಳಿದ್ರು, ಇದು ಯಾರದು ಅಂತ ಕೇಳಿದ್ರು. ಬಾಲಕನ್ನ ಅವರಿಬ್ರು ತೋರಿಸಿದ್ರು, ಬಾಲಕ ಸುಮ್ಮನೆ ನಿಂತಿದ್ದ. ಮತ್ತಿದನ್ ಕೆತ್ತದವ್ರು ಯಾರು ಅಂತ ಕೇಳಿದ್ರು, ಆಚಾರಿ ನಾನೇ ಅಂದ. ಮತ್ತಿದಕ್ ಬಟ್ಟೆ ಹೊಲದವ್ರು ಯಾರು ಅಂತ ಕೇಳಿದ್ರು, ದರ್ಜಿ ನಾನೇ ಅಂದ. ದರ್ಜಿಗೊಂದು ಉಪಾಯ ಹೇಳಿದ್ರು, ನೀನ್ 50,000 ಹೇಳ್ತಾ ಇದೀಯಲ್ಲ, ನೀನ್ ತೊಡಸಿದ್ಯಲ್ಲಪ್ಪ ಬಟ್ಟೆ, ಅದನ್ನ ವಾಪಸ್ ತಕೊಂಬಿಡು ಅಂದ್ರು ಅವ್ರು. 30,000 ಸಮಸ್ಯೆ ಒಂದೇ ಮಾತಿನಲ್ಲಿ ತೀರ್ಮಾನ ಆಗ್ಬೇಕು. ಪಾಂಡುಮಟ್ಟಿ ಸ್ವಾಮಿಗಳು ಅಂದ್ರೆ ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ? ಧರ್ಮನ ಕಾಪಾಡಕ್ ಹುಟ್ಟಿರುವಂತ ಒಂದು ಚೈತನ್ಯ ಅದು. ಅದಷ್ಟು ಸುಲಭ ಅಲ್ಲ. ಇವತ್ತು ಸಮಾಜದ ನೇತೃತ್ವವನ್ನು ವಹಿಸ್ಕೊಂಡು ನಮ್ಮೆಲ್ಲ ಒಂದು 15 ಜನ 20 ಜನ ಸ್ವಾಮಿಗಳನ್ನ ಒಂದು ವೇದಿಕೆ ಕೂರ್ಸೋದಿದೆಯಲ್ಲ, ಅದಷ್ಟು ಸುಲಭವಾಗಿ ಸಾಮಾನ್ಯ ಮಠಾಧಿಪತಿಗಳಿಗೆ ಸಾಧ್ಯವಿಲ್ಲದ ಮಾತು. ಇಲ್ಲಿ ಕೂತಿರೋರೆಲ್ರು ನೋಡೋದಕ್ ಸ್ವಾಮಿಗಳಿಯ, ಆದ್ರೆ ಒಬ್ಬೊಬ್ರನ್ನ ಒಂದೊಂದು ಬಾಂಬ್ಗಳೈತೆ, ಒಬ್ಬೊಬ್ರ ಹತ್ರ ಒಂದೊಂದು ಬಾಂಬ್ಗಳವೆ. ಇಲ್ಲಿ ಒಂದಕ್ಕಿಂತ ಒಂದು ಪವರ್ಫುಲ್ ಬಾಂಬ್ ಅದು. ಅಂತ ಬಾಂಬ್ಗಳನ್ನೆಲ್ಲ ಒಂದ್ ಕಡೆ ಇಟ್ಕೊಂಡು ಅದರ ಆಪರೇಟರ್ ಕೀಯನ್ನ ತಾವಿಟ್ಕೊಂಡಾರ ಅವ್ರು. ಅರ್ಥ ಆಯ್ತಾ? ಧರ್ಮಪ್ರಭುಗಳ ಲಕ್ಷಣ ಅದು. ಮತ್ತೀ ಕಡೆ ನೋಡಿದ್ರು ಆಚಾರ್ಯನ, ನಿಂದೇನಪ್ಪ ಕೆಲಸ? ನಾನು ಬಹಳ ಸಮಯವನ್ನು ಒತ್ತೆ ಇಟ್ಟು ಸುಂದರವಾದ ಮೂರ್ತಿಯನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ರು. ಸ್ವಾಮಿಗಳು ಕೇಳಿದ್ರು, ಮರ ಕೊಟ್ಟವನು ಇವನಲ್ವಾ, ನೀನ್ ಕೆತ್ತನೆ ಮಾಡಿದೀಯಾ? ದಯವಿಟ್ಟು ಈಗ ಇದನ್ನ ಬೆಲೆ ಕಟ್ಟಲಿಕ್ಕೆ ಆಗದೆ ಇರೋ ಸಮಯದಲ್ಲಿ ನಾವಿದ್ದೀವಿ, ಅದಕ್ಕೊಂದು ಕೆಲಸ ಮಾಡು, ನಿನ್ನ ಹತ್ರ ಇರೋಂತ ಆಯುಧ ತಗೊಂಬ. ಅದೇನಂತಾರೆ ಅದಕ್ಕೆ? ಉಜ್ಜೋದು, ಅತ್ರಿ ಹೊಡಿಯೋದು, ಒಡೆದು ಬಿಡಪ್ಪ ಅಂದ್ರು. ಮೊದಲೇ ಆಗಿತ್ತು ಆಗ ಮಾಡು ಅಂದ್ರು.
ಅವ ಮೊದಲು ಮರದ ತುಂಡು ಹೇಗಿತ್ತು ಹಾಗೆ ಮಾಡ್ಬಿಟ್ಟ. ಇನ್ನು ಉಳಿದಿರೋದೇನು? ಮರದ ತುಂಡು ಯಾರಕ್ಕೆ ಕೊಡಬೇಕು? ಆ ಬಾಲಕನ ಕೊಟ್ರು. ಅವ್ರೊಂದು ಮಾತನ್ನು ಹೇಳಿದ್ರು. ಬಾಲಕನಿಗೆ ಮರದ ತುಂಡನ್ನು ಕೊಟ್ಟು ಒಂದು ಮಾತನ್ನು ಹೇಳಿದ್ರು. ಆ ಹುಡುಗನ ಕೈಯಲ್ಲಿ ಮರದ ತುಂಡು ಅನ್ನುವಂತಹ ಧರ್ಮವನ್ನ ಭಗವಂತ ಊರೊಳಗಡೆ ಕೊಟ್ಟು ಕಳಿಸಿದ್ದ. ಅದನ್ನ ಚೆನ್ನಾಗಿ ನೀನು ಕೆತ್ತದೆ, ಅದನ್ನ ಪಸರಿಸಿದೆ. ಆದರೆ ಅದನ್ನ ನೀನು ವಸ್ತ್ರ ಅನ್ನುವಂತಹದ್ದನ್ನು ಕೊಟ್ಟು ಅದರ ಮೌಲ್ಯವನ್ನ ಮಾರಾಟಕ್ಕಿಟ್ಟೆ. ಅದಕ್ಕೆ ವಿಪರೀತವಾದ ಬೆಲೆಯನ್ನ ನೀನು ನಿಗದಿ ಮಾಡಿದೆ. ಧರ್ಮ ಅನ್ನುವಂತಹದ್ದು ಅದು ಮಾರಾಟವಾಗದೇ ಇರುವಂತಹ ವಸ್ತು. ಅದು ಏನಿದ್ರು ಕೂಡ ನಾವೆಲ್ಲರೂ ಆಚರಣೆ ಮಾಡಬೇಕಾಗಿರುವಂತಹ ವಿಷಯ. ಧರ್ಮ ಅನ್ನುವಂತಹದ್ದು ಈ ಭೂಮಿಯಲ್ಲಿ ಎಷ್ಟು ದಿನ ಇರ್ತದೋ ಅಷ್ಟು ದಿವಸ ಈ ಭೂಮಿಯಲ್ಲಿ ಆತಂಕ, ಖಿನ್ನತೆ, ಭಯ ಅನ್ನುವಂತಹದ್ದು ಇರೋದಿಲ್ಲ. ಧರ್ಮದ ಹೆಸರಿನಲ್ಲಿ ಯಾವಾಗ ಅಧರ್ಮ ಪ್ರಾರಂಭ ಆಗ್ತದೋ ಅಲ್ಲಿ ಆಸೆ, ಆಮಿಷ ಇವು ಸೃಷ್ಟಿ ಆಗ್ತದೆ. ಅದಕ್ಕೆ ಬಸವಾದಿ ಪ್ರಮುಖರು ಹೇಳಿದ್ರು, ಕಲ್ಯಾಣ ಅನ್ನುವಂತಹದ್ದೊಂದು ದೊಡ್ಡ ಅದ್ಭುತವಾಗಿರುವಂತಹ ಅದೊಂದು ಭೂಲೋಕದ ಸ್ವರ್ಗ. ಆ ಸ್ವರ್ಗ ಲೋಕಕ್ಕೆ ನೀವು ಪಾಸ್ಪೋರ್ಟ್ ಮತ್ತೆ ವೀಸಾ ತಗೋಬೇಕಾದ್ರೆ ನೀವು ಕೆಲವು ಗುಣಗಳನ್ನ ಅಳವಡಿಸ್ಕೋಬೇಕು. ಅದು ಆಸ ಹರಿದವಂಗಲ್ಲದೆ, ರೋಷ ತೊರೆದವಂಗಲ್ಲದೆ ಕಲ್ಯಾಣವ ಹೋಗಬಾರದು. ಅಂದ್ರೆ ನೀವು ಧರ್ಮ ಸಂಸ್ಥಾನದ ಒಳಗಡೆ ನೀವೇನಾದ್ರೂ ಅದಕ್ಕೆ ಪ್ರವೇಶ ಪಡ್ಕೋಬೇಕಾದ್ರೆ ಅಲ್ಲಿಗೆ ನೀವು ದುರಾಸೆ ಇರುವಂತಹ ಮನಸ್ಥಿತಿಯವರಾಗಿ ಹೋಗಬಾರದು. ನೀವು ಆಸೆಯನ್ನ ಹರಿಬೇಕು. ಮತ್ತೆ ಸ್ಕೆಚ್ ಆಗ್ತೀವಿ ನಾವು. ಈ ರೌಡಿಗಳು ದೊಡ್ಡದಾಗಿ ಸ್ಕೆಚ್ ಆಗ್ತಾರೆ ಅಂತ ಮಾತಾಡ್ತಿರ್ತಾರೆ. ರೌಡಿ ಭಾಷೆ ಅದು. ಬಸವಣ್ಣನವ್ರು ಹೇಳೋದು ಅದೇನೆ. ರೋಷ ಅನ್ನುವಂತಹ ಸ್ಕೆಚ್ ಅನ್ನ ನಾವು ನಮ್ಮೊಳಗಡೆ ನಮ್ಗೆ ಯಾರು ಪರಿಚಿತರೋ ಅವ್ರಿಗೆ ನಾವು ಸ್ಕೆಚ್ ಆಗ್ತಾ ಇರ್ತೀವಿ, ಬೇರೆಯವ್ರಿಗಲ್ಲ. ನಮ್ಗೆ ಯಾರು ಪರಿಚಿತರೋ, ನಮ್ಗೆ ಯಾರು ಹತ್ತಿರದವ್ರೋ, ಯಾರು ಒಡ ಹುಟ್ಟಿದವ್ರೋ ಅವ್ರಿಗೆ ಸ್ಕೆಚ್ ಆಗ್ತಾ ಇರ್ತೀವಿ. ಈ ಸ್ಕೆಚ್ ಹಾಕೋ ಅಂತಹದ್ದನ್ನ ಯಾರು ಬಿಟ್ಬಿಡ್ತಾರೋ ಅವರಿಗೆ ಈ ಧರ್ಮ ಕಲಾಪದೊಳಗಡೆ ಪ್ರವೇಶ ಪತ್ರವನ್ನ ಕೊಡ್ತದೆ. ಹಾಗೆ ಮೊಟ್ಟ ಮೊದಲು ನಮ್ಮ ಗುರುಬಸವ ಮಹಾಸ್ವಾಮಿಗಳವರು ಈ ವೇದಿಕೆಯಲ್ಲಿ ಧರ್ಮ ಸಂಗಮದ ಈ ಒಂದು ಮಹಾಮೇಳಕ್ಕೆ ಪ್ರವೇಶವನ್ನ ಕೊಡಬೇಕಾದ್ರೆ ನಾವೆಲ್ಲರೂ ಯಾವ ಸ್ವಭಾವವನ್ನ ಅಳವಡಿಸ್ಕೋಬೇಕಪ್ಪ ಅಂತ ಅಂದ್ರೆ ದಯೆ ಎನ್ನುವಂತಹ ಒಂದು ದೊಡ್ಡ ಗುಣವನ್ನ ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕು. ಮಹಾತ್ಮ ಬಸವಣ್ಣನವರ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಶಬ್ದ, ಸಕಲ ಜೀವಾವಳಿಗೆ ಲೇಸ ಬಯಸುವವನೇ ಕೂಡಲ ಸಂಗನ ಶರಣರಲ್ಲಿ ಕುಲಜ ಅಂತ ಹೇಳಿದ್ರು. ಎಲ್ಲರಿಗಿಂತ ಶ್ರೇಷ್ಠನಾಗಿರುವಂತಹ ಅವನು ಯಾರಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಹಿತವನ್ನ ಬಯಸುವಂತಹ ಸಹೃದಯಿ. ಆ ಸಹೃದಯ ಮತ್ತು ಸಾಮರಸ್ಯ ಮತ್ತು ಈ ಧರ್ಮವನ್ನ ಬಿತ್ತರಿಸುವಂತ ಕೆಲಸನ ನಮ್ಮ ಪಾಂಡವಮಟ್ಟಿಯ ಈಗಿನ ಗುರುಗಳು ಡಾಕ್ಟರ್ ಗುರುಬಸವ ಮಹಾಲಿಂಗ ಸ್ವಾಮಿಗಳವರು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ರೈತ ಸಮಾವೇಶ ಕೇಳಿದ್ವಿ, ಅಲ್ಲಿ ಧರ್ಮ ಕಾಣಿಸ್ತಾ ಇತ್ತು ನಮ್ಗೆ. ಭೂಮಿಯಲ್ಲಿ ನಾವು ಯಾವ ರೀತಿ ನಮ್ಮ ಸಾಮರಸ್ಯದಿಂದ ಅದರ ಜೊತೆ ನಾವು ಬದುಕಬೇಕು ಅನ್ನುವಂಥದ್ದನ್ನ ಬೆಳಿಗ್ಗೆ ನಮಗೆ ರೈತ ಸಂಗಮ ಕಾರ್ಯಕ್ರಮದಲ್ಲಿ ಉಪದೇಶ ಆಯಿತು. ನಾನು ಅದನ್ನ ಉಪನ್ಯಾಸ ಅನ್ನಲ್ಲ, ಉಪದೇಶ ಆಯಿತು. ಯಾಕೆ ಅಂದ್ರೆ ಅದನ್ನ ನಾನು ಧಾರಣ ಮಾಡ್ಕೊಂಡಿದ್ದೀನಿ. ಎಲ್ಲರ ಮಾತನ್ನ ಏಕಾಗ್ರತೆಯಿಂದ ಆಲಿಸಿದ್ದೇನೆ. ಆ ಎಲ್ಲ ಮಾತುಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಪ್ರಥಮ ಹೆಜ್ಜೆಯನ್ನು ಕೂಡ ಈಗ ಇಟ್ಟಿದ್ದೇನೆ ಅಂತ ಗುರುಬಸವ ಮಹಾಸ್ವಾಮಿಗಳವರಲ್ಲಿ ನಿವೇದನೆಯನ್ನ ಮಾಡ್ತಾ, ನಾನು ಸ್ವಲ್ಪ ಹೊತ್ತು ಮುಂಚೆ ಬಂದ ಉದ್ದೇಶನೂ ಅದೇನೆ. ರೈತ ಸಂಘದಲ್ಲಿ ಬಂದಿರುವಂತಹ ಎಲ್ಲ ದಾರ್ಶನಿಕರು ಕೂಡ ಬಹಳ ಅನುಭವಿಗಳು, ನಮಗೆ ಒಳ್ಳೆಯ ಅಲ್ಲಿ ಮಾರ್ಗದರ್ಶನ ಸಿಗ್ತದೆ ಅನ್ನುವಂತಹ ಕಾರಣಕ್ಕೆ ಆ ರೈತ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಉತ್ಸುಕನಾಗಿ ಬಂದಿದ್ದೆ. ಅಂತಹ ಅದ್ಭುತವಾದ ಕಾರ್ಯಕ್ರಮಗಳ ಮುಖಾಂತರ ಪಾಂಡವಮಟ್ಟಿಯನ್ನ ಇವತ್ತು ಮುಗಿಲೆತ್ತರಿಕೆ ಕೊಂಡೊಯ್ಯುವಂತಹ ಒಂದು ಸತ್ಪ್ರಯತ್ನ, ಒಂದು ಕಾಯಕದಲ್ಲಿ ಇವತ್ತು ಗುರುಬಸವ ಮಹಾಸ್ವಾಮಿಗಳವರು ನಿರತರಾಗಿದ್ದಾರೆ. ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಸ್ವಾಮೀಜಿಗಳ ಪರವಾಗಿ ನಾವೆಲ್ಲರೂ ಅವರ ಬೆನ್ನಿಗಿದ್ದು
ಅವರ ಎಲ್ಲ ಸಂದೇಶವನ್ನ ನಮ್ಮ ಪರಿಮಿತಿಯೊಳಗಡೆ ಅತ್ಯಂತ ಅಚ್ಚುಕಟ್ಟಾಗಿ ಪಸರಿಸುವಂತ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತೇವೆ. ಅಲ್ಲಿ ನಾವು ಸತ್ಯ ದರ್ಶನದಿಂದ ಅದರಲ್ಲಿ ನಾವು ತನ್ಮಯತೆಯನ್ನ ಸಾಧಿಸ್ತೇವೆ. ಅವರಿಗೆ ನಾವು ಈ ಪ್ರತಿಜ್ಞೆಯನ್ನ ಅವರ ಸನ್ನಿಧಾನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ಮುಂದೆ ಅವರನ್ನ ಸಾಕ್ಷಿಯನ್ನಾಗಿ ನಾವು ಇಟ್ಕೊಳ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ಈ ಒಂದು ಸದವಕಾಶವನ್ನು ಒದಗಿಸಿಕೊಟ್ಟಂತ ಪೂಜ್ಯರಿಗೆ ತಮ್ಮೆಲ್ಲರಿಗೆ ನನ್ನ ಶರಣಾರ್ಥಿಗಳು.